ಎಲ್ರಿಗೂ ನಮಸ್ಕಾರ. ನಾನು ಹರ್ಷಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನಾ ಸಂಘದ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್. ಇವಾಗ ನೀವು ಸಾಕಷ್ಟು ವಿಡಿಯೋಗಳನ್ನ ನೋಡಿರ್ತೀರಾ. ಮತ್ತು ಅರ್ಜಿ ಬಿಟ್ಟಿದ್ದಾರೆ, ಅರ್ಜಿ ಅಲ್ಲೋಗಿ ಸಲ್ಲಿಸಬೇಕು, ಅರ್ಜಿ ಸಲ್ಲಿಸೋದಕ್ಕೆ ಈ ದಾಖಲೆಗಳು ಬೇಕು, ಆ ದಾಖಲೆಗಳು ಬೇಕು, ಇವ್ರಿಗೆ ಸಿಗಲ್ಲ, ಇವ್ರಿಗೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ಸುಮಾರು ಕನ್ಫ್ಯೂಷನ್ಗಳು ಇರುತ್ತಲ್ವ. ಇವತ್ತು ಅದ್ರ ಬಗ್ಗೆ ಕ್ಲಿಯರ್ ಆಗಿ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದಂಥ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಅರ್ಜಿ ಯಾವಾಗಿಂದ ಪ್ರಾರಂಭ ಆಗುತ್ತೆ, ಅರ್ಜಿ ಪ್ರಾರಂಭ ಆದಮೇಲೆ ನಾವು ಹೇಗೆ ಅರ್ಜಿನ ಸಲ್ಲಿಸಬೇಕು, ಏನೆಲ್ಲ ದಾಖಲೆಗಳು ಬೇಕು, ಮತ್ತು ಅದರಲ್ಲಿ ಇರುವಂಥ ಎಲಿಜಿಬಿಲಿಟಿ ಏನೆಲ್ಲ ಇರಬೇಕು, ಅರ್ಹತೆಗಳೇನಿರಬೇಕು, ಹಾಗೆ ಅಮೌಂಟು ಎಷ್ಟರಿಂದ ಎಷ್ಟು ಲಕ್ಷದವರೆಗೂ ಅಮೌಂಟು ಸಿಗುತ್ತೆ. ಈಗ ನಾವು ಸಂಘಕ್ಕೆ ಸೇರ್ಕೊಂಡಿದ್ದೀವಿ ಅಂತಂದರೆ ನಿಮ್ಗೆ ಯಾವಾಗ ಲೋನ್ ಸ್ಟಾರ್ಟ್ ಆಗುತ್ತೆ, ಆ ಸ್ಟಾರ್ಟಿಂಗೇ ನಮ್ಗೆ ಎಷ್ಟು ಅಮೌಂಟ್ ಸಿಗುತ್ತೆ, ಕಂಪ್ಲೀಟ್ ಇನ್ಫಾರ್ಮೇಷನ್ ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ಸ್ಕಿಪ್ ನೋಡ್ತಾ ಹೋದರೆ ನಿಮಗೆ ಕೆಲವೊಂದಿಷ್ಟು ಮಾಹಿತಿಗಳು ಕ್ಲಿಯರ್ ಆಗಿ ಗೊತ್ತಾಗಲ್ಲ. ಸೊ ಹಂಗಾಗಿ ನೀವು ಫ್ರಮ್ ಬಿಗಿನಿಂಗಿಂದ ಎಂಡಿಂಗ್ವರೆಗೂ ಕ್ಲಿಯರಾಗಿ ವಾಚ್ ಮಾಡಿದರೆ ನಿಮಗೆ ಫುಲ್ ಇನ್ಫಾರ್ಮೇಷನ್ ಸಿಗುತ್ತೆ, ನಿಮಗೆ ಕ್ಲಿಯರ್ ಆದಂಥ ಮಾಹಿತಿನೂ ಕೂಡ ಸಿಗುತ್ತೆ. ಓಕೆನಾ? ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಹೊಸದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಅಶಿತೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗೃಹಲಕ್ಷ್ಮಿ ವಿವಿಧೋದ್ದೇಶ ಸಂಘ ಇವಾಗ ಆಲ್ರೆಡಿ ಇದನ್ನ ಅಧಿಕೃತವಾಗಿ ಚಾಲನೆಯನ್ನು ನೀಡಿದ್ದಾರೆ. ನವೆಂಬರ್ 28ನೇ ತಾರೀಕು ಗೃಹಲಕ್ಷ್ಮಿ ವಿವಿಧೋದ್ದೇಶ ಸಂಘನ ಆಲ್ರೆಡಿ ಓಪನ್ ಮಾಡಿದ್ದಾರೆ. ಬಟ್ ಆದರೆ ಇನ್ನೂ ಕೂಡ ಅಪ್ಲಿಕೇಶನ್ಗಳನ್ನ ಬಿಟ್ಟಿಲ್ಲ. ಅದಕ್ಕೆ ಟೈಮನ್ನು ಕೂಡ ತಗೊಂಡಿದ್ದಾರೆ. ಇವಾಗ 6 ಮಂತ್ವರೆಗೂ ಕೂಡ ಯಾವಾಗ ಬೇಕಿದ್ರೂ ಕೂಡ ಅಪ್ಲಿಕೇಶನ್ಗಳನ್ನ ಬಿಡ್ಬೋದು. ಇವಾಗ ಅದೆಲ್ಲ ಪ್ರೋಸೆಸ್ ಎಲ್ಲ ನಡೀತಾ ಇದೆ ಅಂತ. ಇವಾಗ ಅದೊಂದು ಸಂಘ ಓಪನ್ ಮಾಡಬೇಕು ಅಂತಂದರೆ ಒಂದು ಬ್ಯಾಂಕ್ಗಳಲ್ಲಿ ಟೈಅಪ್ ಆಗ್ತಾರೆ. ಆ ಬ್ಯಾಂಕ್ಗಳಲ್ಲಿ ಸಪ್ರೇಟ್ ಬ್ರಾಂಚ್ಗಳನ್ನ ಮಾಡ್ಕೋಬೇಕು. ಅದ್ರ ಕೆಲಸ ತುಂಬಾ ಇರುತ್ತಲ್ಲ. ಸೊ ಹಂಗಾಗಿ ಒಂದು 6 ಮಂತ್ವರೆಗೂ ಕೂಡ ಟೈಮ್ ಆಗುತ್ತೆ. ಅಷ್ಟರಲ್ಲಿ ನಾವು ಈ ಸಂಘನ ಓಪನ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಫಸ್ಟ್ ಇದಕ್ಕೆ ಯಾರೆಲ್ಲ ಎಲಿಜಿಬಲ್ ಇರ್ತಾರೆ ಈ ಒಂದು ಗೃಹಲಕ್ಷ್ಮಿ ವಿವಿಧೋದ್ದೇಶ ಸಂಘಕ್ಕೆ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ ನೋಡಿ. ಗೃಹಲಕ್ಷ್ಮಿ ಯೋಜನಾ ಹಣ ಪಡಿತಾ ಇರುವಂಥ ಫಲಾನುಭವಿಗಳಿಗೆ ಮಾತ್ರನೇ ಅವಕಾಶ ಇರುವಂಥ ಗೃಹಲಕ್ಷ್ಮಿ ಸಂಘಕ್ಕೆ ಸೇರ್ಕೊಳ್ಳೋದಕ್ಕೆ ಅವ್ರಿಗೆ ಮಾತ್ರನೇ ಅವಕಾಶ. ಅವ್ರನ್ನ ಹೊರತುಪಡಿಸಿ ಬೇರೆ ನಮಗೆ ಗೃಹಲಕ್ಷ್ಮಿ ಯೋಜನಾ ಹಣ ಬರ್ತಾ ಇಲ್ಲ, ನಾವು ಸೇರ್ಕೊಬೋದಾ ಅಂತಂದರೆ ಅಂಥವ್ರಿಗೆ ಅವಕಾಶ ಇಲ್ಲ. ಮತ್ತು ಇಲ್ಲಿ ಗೃಹಲಕ್ಷ್ಮಿ ಯೋಜನಾ ಹಣ ಪಡಿತಾ ಇರುವವರ ಸಂಖ್ಯೆ 1,24,00,000 ಜನ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಸೊ ಇವಾಗ 1,24,00,000 ಜನನು ಕೂಡ ಸೇರ್ಕೊಳ್ಳೋದಕ್ಕೂ ಅವಕಾಶ ಇಲ್ಲ. ಯಾಕಂತಂದರೆ ಅದನ್ನು ಕೂಡ ತಿಳಿಸಿದ್ದಾರೆ. ಇವಾಗ ಅಷ್ಟು ಜನಕ್ಕೂ ಕೂಡ ಸೇರ್ಕೊಳ್ಳೋಕ್ಕಾಗಲ್ಲ. ಟೈಮನ್ನು ಕೂಡ ಕೊಡ್ತಾರಂತೆ ಅಪ್ಲಿಕೇಶನ್ ಹಾಕೋದಕ್ಕೆ. ಇವಾಗ ಗೃಹಲಕ್ಷ್ಮಿ ಯೋಜನೆಗೆ ನೀವು ನೋಡ್ಬೋದು, ಅದು ನಿರಂತರವಾದ ಅಪ್ಲಿಕೇಶನ್ಗಳಿರುತ್ತೆ. ನೀವು ಯಾವಾಗ ಬೇಕಿದ್ರೂ ಕೂಡ ಹೋಗಿ ಅಪ್ಲಿಕೇಶನ್ನ ಹಾಕೋಬೋದು. ನೀವು ಇವತ್ತು ಹಾಕಿದ್ದೀರಾ, ಈ ತಿಂಗಳಲ್ಲಿ ಹಾಕಿದ್ದೀರಾ ಅಂದರೆ 2 ತಿಂಗಳು ಬಿಟ್ಟು ನಿಮ್ಗೆ ಹಣ ಬರುತ್ತೆ. ಸೊ ಆ ರೀತಿ ಇರುತ್ತಂತೆ. ಬಟ್ ಈ ಗೃಹಲಕ್ಷ್ಮಿ ವಿವಿಧೋದ್ದೇಶ ಸಂಘಕ್ಕೆ ಅಪ್ಲಿಕೇಶನ್ನ ಇಷ್ಟು ದಿನ ಮಾತ್ರ ಅಂತಲೇ ಬಿಡ್ತಾರಂತೆ. ಸೊ ಇವಾಗ 3 ತಿಂಗಳಾಗ್ಬೋದು, 30 ದಿನ ಆಗ್ಬೋದು, ಅಥವಾ 60 ದಿನ ಆಗ್ಬೋದು, ಅಥವಾ 90 ದಿನ, ಟೋಟಲ್ ಒಂದು 3 ತಿಂಗಳು ಮಾತ್ರನೇ ಕಾಲಾವಕಾಶ ಇರುತ್ತಂತೆ. ಅಷ್ಟರಲ್ಲಿ ಯಾರೆಲ್ಲ ಅಪ್ಲಿಕೇಶನ್ ಹಾಕ್ತಾರೆ ಸೊ ಅವ್ರಿಗೆ ಮಾತ್ರನೇ ಗೃಹಲಕ್ಷ್ಮಿ ಯೋಜನಾ ಸಂಘಕ್ಕೆ ಸೇರ್ಕೊಳ್ಳೋದಕ್ಕೆ ಅವಕಾಶ ಇರುವಂಥದ್ದು. ಸೊ ಮತ್ತೆ ಬಿಡ್ತಾ ಹೋಗ್ಬೋದು ಟೈಮನ್ನು ತಗೊಂಡು. ಒಂದೇ ಸರಿ ಸಡನ್ನ ಇವಾಗ ಅಷ್ಟು ಜನ ಸೇರ್ಕೊಂಡ್ರೆ ಒಂದೇ ಸರಿ 6 ತಿಂಗಳಿಗೆ ಎಲ್ಲರಿಗೂ ಕೂಡ ಲೋನ್ ಕೊಡಬೇಕಾಗುತ್ತಲ್ವಾ. ಸೊ ಇವಾಗ 3 ತಿಂಗಳಲ್ಲಿ ಎಷ್ಟು ಜನ ಆಗ್ತಾರೋ ಅವರಿಗೆ 6 ತಿಂಗಳು ಬಿಟ್ಟು ಲೋನ್ಗಳನ್ನ ಕೊಡಬೇಕಾಗುತ್ತೆ. ಸೊ ಅವಾಗ ಸರ್ಕಾರಕ್ಕೆ ತುಂಬ ದೊಡ್ಡ ಹೊರೆ ಆಗುತ್ತೆ ಅಂತಲೇ ಹೇಳ್ಬೋದು. ಲೋನ್ ಅಂದರೆ ಸಾಲ ರೂಪದಲ್ಲಿ ಕೊಟ್ಟರು ಕಷ್ಟ ಆಗುತ್ತೆ ಸರ್ಕಾರಕ್ಕೆ ಅಷ್ಟು ದುಡ್ಡನ್ನ ಒಂದೇ ಸರಿ ಹೊಂದಿಸೋದಕ್ಕೆ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಯಾರೆಲ್ಲ ಫಸ್ಟು ಬೇಗ ಈ ಒಂದು ಸಂಘಕ್ಕೆ ಸೇರ್ಕೊತಾರೋ ಅವರಿಗೆ ಬೇಗ ಲೋನ್ ಆಗುತ್ತೆ. ಅಂದರೆ ಇವಾಗ ನೀವು ಸೇರ್ಕೊಂಡಿದ ತಕ್ಷಣ ನಿಮಗೆ ಲೋನ್ ಆಗಲ್ಲ. ಒಟ್ಟು 3 ತಿಂಗಳು ಕಾಲಾವಕಾಶ ಕೊಡ್ತಾರಂತೆ. 30 ದಿನ, 60 ದಿನ, 90 ದಿನ ಅಷ್ಟು ದಿನದಲ್ಲಿ ಯಾರೆಲ್ಲ ಅಪ್ಲಿಕೇಶನ್ ಹಾಕ್ತಾರೆ ಅವ್ರಿಗೆ ಮಾತ್ರನೇ ಆ ಸಂಘಕ್ಕೆ ಸೇರ್ಕೊಳ್ಳೋಕೆ ಅವಕಾಶ ಇರುವಂಥದ್ದು. ಮತ್ತೆ ಮುಂದೆ ಏನಾದರೂ ಡೇಟ್ ಕೊಟ್ಟರೆ ಅವಾಗ ತಿಳಿಸ್ಕೊಡ್ತೀನಿ. ಸಂಘಕ್ಕೆ ಹೇಗೆ ಸೇರ್ಕೋಬೇಕು ಅಂತಂದರೆ ನೀವು ಫಸ್ಟ್ ಇವಾಗ ಅವರು ಯಾವ ಬ್ಯಾಂಕು, ಕೆನರಾ ಬ್ಯಾಂಕ್ ಅಂತ ಹೇಳಿದರು. ಮತ್ತು ಇವಾಗ ಯಾವುದೋ ಬೇರೆ ಬ್ಯಾಂಕ್ ಅಂತ ಹೇಳ್ಬಿಟ್ಟು ತಿಳಿದು ಬರ್ತಾ ಇದೆ. ಅದು ಬಂದಮೇಲೆ ತಿಳಿಸ್ಕೊಡ್ತೀನಿ. ಬಟ್ ಯಾವುದೋ ಒಂದು ಬ್ಯಾಂಕಿಗೆ ಟೈಅಪ್ ಆಗ್ತಾರೆ, ಸರ್ಕಾರಿ ಗೌರ್ಮೆಂಟ್ ಬ್ಯಾಂಕಿಗೆ ಟೈಅಪ್ ಆಗ್ತಾರೆ. ಅದಾದಮೇಲೆ ನೀವು 1,000 ರೂಪಾಯಿನ ಕೊಟ್ಟು ನೋಂದಣಿನ ಮಾಡ್ಕೋಬೇಕಂದ್ರೆ ರಿಜಿಸ್ಟರ್ನ ನೀವು ಮಾಡ್ಕೊಬೇಕಾಗುತ್ತೆ. ನಾವು ಸಂಘಕ್ಕೆ ಸೇರ್ಕೋತೀವಿ ಅಂತ ಹೇಳ್ಬಿಟ್ಟು ಒಂದು ರಿಜಿಸ್ಟರ್ನ ಮಾಡ್ಕೊಂಡು ಒಂದು ಅಕೌಂಟನ್ನು ಓಪನ್ ಮಾಡಿಸ್ಬೇಕಾಗುತ್ತೆ. ಕೆನರಾ ಬ್ಯಾಂಕ್ ಅಂತ ತಿಳ್ಕೊಳ್ಳಿ. ಅಲ್ಲಿ ಹೋಗಿ ನಿಮ್ದು ಆಲ್ರೆಡಿ ಅಕೌಂಟ್ ಇದೆ ಅಂದ್ರೂ ಕೂಡ ನೀವು ಮತ್ತೆ ಇನ್ನೊಂದು ಗೃಹಲಕ್ಷ್ಮಿ ಸಂಘಕ್ಕೆ ಅಂತ ಹೇಳ್ಬಿಟ್ಟು 1,000 ರೂಪಾಯಿನ ಕೊಟ್ಟು ಒಂದು ನೋಂದಣಿನ ರಿಜಿಸ್ಟರ್ನ ಮಾಡಿಕೊಟ್ರೆ ನೀವು ಗೃಹಲಕ್ಷ್ಮಿ ಸಂಘಕ್ಕೆ ಸೇರ್ಕೊಂಡಂಗೆ ಆಲ್ಮೋಸ್ಟು. ಆಮೇಲೆ ನೀವೇನು ಮಾಡಬೇಕಂತಂದರೆ ಪ್ರತಿ ತಿಂಗಳು ಕೂಡ 200 ರೂಪಾಯಿನ ನೀವು ಉಳಿತಾಯ ಥರ ಕಟ್ಕೊಂಡು ಹೋಗಬೇಕಾಗುತ್ತೆ. 6 ತಿಂಗಳವರೆಗೂ ನೀವು ಕಟ್ಟಬೇಕಾಗುತ್ತೆ. ನೀವು ಈ ತಿಂಗಳಲ್ಲಿ ನೀವು ಸೇರ್ಕೊಂಡಿದ್ದೀರಾ, 1,000 ರೂಪಾಯಿ ಕೊಟ್ಟು ರಿಜಿಸ್ಟರ್ ಮಾಡ್ಕೊಂಡಿದ್ದೀರಾ, 200 ರೂಪಾಯಿನೂ ಕಟ್ಟಿದ್ದೀರಾ, ನಮಗೆ ಮುಂದಿನ ತಿಂಗಳು ಲೋನ್ ಕೊಡ್ತಾರಾ ಅಂತಂದರೆ ಖಂಡಿತವಾಗ್ಲೂ ಕೊಡಲ್ಲ, 100% ಸಿಗಲ್ಲ. ಮಿನಿಮಮ್ 6 ಮಂತ್ ಆಗಿರಬೇಕು. 6 ಮಂತ್ ಆದಮೇಲೆ ನಿಮಗೆ ಲೋನ್ ಸಿಗುವಂಥದ್ದು. ಅದರಲ್ಲೂ ಕೂಡ ಸೀನಿಯಾರಿಟಿ ಪ್ರಕಾರ ಇವಾಗ ಫಸ್ಟ್ ಅಪ್ಲಿಕೇಶನ್ ಹಾಕ್ತೋರಿಗೆ ಫಸ್ಟ್ ಯಾವುದೇ ಡಿಸ್ಟಿಕಲ್ಲಿ ಅಥವಾ ಯಾವುದೇ ಊರಲ್ಲಿ ಇದ್ರೂ ಕೂಡ ಗೃಹಲಕ್ಷ್ಮಿ ಸಂಘಕ್ಕೆ ಅಂತ ಹೇಳ್ಬಿಟ್ಟು ಫಸ್ಟ್ ಅಪ್ಲಿಕೇಶನ್ ಯಾರು ಹಾಕ್ತಾರೆ ನೋಡಿ ಅವರಿಗೆ ಫಸ್ಟ್ ಲೋನ್ ಸಿಗುವಂಥದ್ದು. ಆಮೇಲೆ ಸೆಕೆಂಡ್ ಯಾರು ಹಾಕ್ತಾರೆ, ಸೆಕೆಂಡ್ ಅವರಿಗೆ, 3 ಯಾರು ಹಾಕ್ತಾರೆ, 3 ಅವರಿಗೆ. ಅಂದರೆ
ಆ ಸೀನಿಯಾರಿಟಿ ಪ್ರಕಾರ ಲೋನ್ ಸಿಗ್ತಾ ಹೋಗುವಂಥದ್ದು. ಇವಾಗ ಸಡನ್ನಾಗಿ ಇವಾಗ ಒಂದು ತಿಂಗಳಲ್ಲಿ ಒಂದು 10,000 ಜನ 20,000 ಜನ ಸಂಘಕ್ಕೆ ಸೇರ್ಕೊಂಡಿರ್ತಾರೆ ಅಂತಂದರೆ ಒಂದು ತಿಂಗಳಲ್ಲೇ 20,000 ಜನಕ್ಕೆ ಕೊಡೋಕ್ಕಾಗಲ್ಲ. ಸೀನಿಯಾರಿಟಿ ಪ್ರಕಾರ ಕೊಡ್ತಾ ಬರ್ತಾರೆ. ಅದು ಕಂಪ್ಯೂಟರ್ ಜನರೇಟೆಡ್ ಆಗಿ ಬರುತ್ತಂತೆ ಲೋನು. ನೀವು ಯಾವುದೇ ರೀತಿ ಮಧ್ಯವರ್ತಿ ಕೈಯಲ್ಲಿ ದುಡ್ಡು ಕೊಟ್ಟು ನಮಗೆ ಲೋನ್ ಮಾಡಿಸ್ಕೊಡಿ, ನಮ್ಗೆ ಲೋನ್ ಬೇಕು, ಅಷ್ಟು ಬೇಕು, ಇಷ್ಟು ಬೇಕು, ನಾವು ಅಷ್ಟು ಕೊಡ್ತೀವಿ, ಆ ರೀತಿ ಯಾವುದೂ ಕೂಡ ಇರೋದಿಲ್ಲ ಇಲ್ಲಿ. ಫುಲ್ ಕಂಪ್ಲೀಟ್ ಒಂದು ರೀತಿ ಆನ್ಲೈನ್ ಟ್ರಾನ್ಸಾಕ್ಷನ್ ಅಂತಲೇ ಹೇಳ್ಬೋದು. ಎಲ್ಲ ಕಂಪ್ಯೂಟ್ರಲ್ಲೇ ಜನರೇಟ್ ಆಗುವಂಥದ್ದು. ನೀವು ಪ್ರತಿ ತಿಂಗಳು ಅಮೌಂಟನ್ನು ಕೂಡ ಅಷ್ಟೇ ನೀವು ಅಕೌಂಟಲ್ಲಿ ಇಟ್ಕೊಂಡ್ರಿ ಅಂತಂದರೆ ಅಕೌಂಟಲ್ಲೇ ಕಟ್ಟಾಗುತ್ತೆ. ಸೊ ಆ ರೀತಿಯೂ ಕೂಡ ಮಾಡ್ಬೋದು. ಅಥವಾ ನೀವು ಹೋಗಿ ಕೊಡ್ತೀರಾ ಅಂತಂದರೆ ಹಾಗಾದರೂ ಕೂಡ ಕಟ್ಟಿ ಬರ್ಬೋದು. ಒಟ್ಟು ಕಂಪ್ಯೂಟ್ರಲ್ಲೇ ನಿಮ್ಮ ಲೋನು ಜನರೇಟ್ ಆಗುವಂಥದ್ದು. ಸೊ ನಿಮಗೆ ಯಾವಾಗ ಎಲಿಜಿಬಿಲಿಟಿ ಇರುತ್ತೋ ಆವಾಗ ಲೋನ್ ಜನರೇಟ್ ಆಗುತ್ತೆ, ಆವಾಗ ನೀವು ಲೋನನ್ನು ತಗೋಬೋದು. ಓಕೆನಾ. ಇವಾಗ ಆ ಒಂದು ಲೋನ್ ಅಮೌಂಟನ್ನು ಏನು ಮಾಡಿದ್ದಾರೆ ಅಂತಂದರೆ ಫಸ್ಟು ಹೇಳಿದರು 30,000ದಿಂದ 3,00,000ವರೆಗೂ ಕೊಡ್ತೀವಿ ಅಂತ ಹೇಳ್ಬಿಟ್ಟು. ಸೊ ಇವಾಗ 30,000ದಿಂದ 6,00,000 ರೂಪಾಯಿವರೆಗೂ ಕೂಡ ಲೋನನ್ನು ಕೊಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಜೊತೆಗೆ ಫಸ್ಟು ಕೆಲವೊಂದಿಷ್ಟು ರೂಲ್ಸ್ಗಳನ್ನ ಹೇಳಿದರು. ಒಂದು ಸಂಘ ಥರ ಮಾಡ್ಕೊಬೇಕು, ಒಂದು ಗುಂಪನ್ನು ಮಾಡ್ಕೊಬೇಕು, ಒಂದು 6 ಜನ 7 ಜನ ಸೇರಿ ಆ ಗುಂಪಿಂದ ನಾವು ಗುಂಪನ್ನು ಮಾಡ್ಕೊಂಡ್ರೆ ಅಲ್ಲಿ ಲೋನ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ರು. ಬಟ್ ಇವಾಗ ಇಂಡಿವಿಜುವಲ್ ಆಗೂ ಕೂಡ ನೀವು ಅಪ್ಲೈನ ಮಾಡ್ಬೋದು. ನೀವೀಗ ಇಂಡಿವಿಜುವಲ್ ಆಗಿ ಸೇರ್ಕೋಬೋದು. ಒಂದು ರೀತಿ ಪರ್ಸ್ನಲ್ ಲೋನ್ ಅಂತಲೇ ಆ ರೀತಿಯಾಗಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ಯಾವುದೇ ಶ್ಯೂರಿಟಿ ಇಲ್ಲ ಮತ್ತು ಹೆಚ್ಚಿಗೆ ದಾಖಲೆಗಳಿಲ್ಲ. ಸೊ ಈಸಿಯಾಗಿ ತಗೋಬೋದಾಗಿರುತ್ತೆ. ಇವಾಗ ನೀವು ಬೇರೆ ಕಡೆ ಫೈನಾನ್ಸ್ಗಳಿಗೆ ಸೇರ್ಕೋಬೇಕು ಅಂತಂದ್ರೂ ಕೂಡ ಶ್ಯೂರಿಟಿ ಕೊಡಲೇಬೇಕಲ್ವ. ಇವಾಗ ನೀವು ಚೆಕ್ಕು ಬೇರೆ ಡಾಕ್ಯುಮೆಂಟ್ಸ್ ಏನೂ ಕೊಡಲಿಲ್ಲ ಅಂತಂದ್ರೂ ಒಂದು ಗುಂಪಲ್ಲಿ ಒಂದು 10 ಜನ ಸೇರ್ಕೊಂಡು ಒಂದು ಸಂಘ ಮಾಡ್ಕೊಂಡಿರ್ತಾರೆ, ಫೈನಾನ್ಸಿಗೆ ಸೇರ್ಕೊಂಡಿರ್ತಾರೆ. ಸೊ ಅಲ್ಲಿ ಒಬ್ಬರು ಕಟ್ಟಲಿಲ್ಲ ಅಂತಂದರೆ 9 ಜನ ಮಿಕ್ಕಿದ 9 ಜನ ಸೇರಿಸಿ ಅವ್ರದ್ದು ಕಟ್ಟಬೇಕಾಗುತ್ತಲ್ವ. ಸೊ ಆ ರೀತಿ ಇರುತ್ತೆ. ಬಟ್ ಇಲ್ಲಿ ಆ ರೀತಿ ಇರೋದಿಲ್ಲ. ಇಂಡಿವಿಜುವಲ್ ಆಗಿರೋದ್ರಿಂದ ಆ ರೀತಿ ಸಮಸ್ಯೆಗಳು ಇರೋದಿಲ್ಲ. ನೀವು ಆ ಲೋನ್ ತೊಗೊಂಡ್ಮೇಲೆ ಆ ಒಂದು ಡೇಟಿಗೆ ನಿಮ್ಮ ಅಕೌಂಟಲ್ಲಿ ಅಮೌಂಟ್ ಇಟ್ಕೊಂಡ್ರೆ ಸಾಕು, ಆಟೋಮೆಟಿಕ್ ಡೆಬಿಟ್ ಆಗ್ತಾ ಹೋಗುತ್ತೆ ಅಕೌಂಟಲ್ಲೇ. ನೀವು ಫಸ್ಟು ನಿಮಗೆ ಸಿಗುವಂಥ ಅಮೌಂಟು 30,000 ರೂಪಾಯಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಫಸ್ಟೇ ನಿಮಗೆ 3,00,000 6,00,000 ಖಂಡಿತವಾಗ್ಲೂ ಕೊಡೋದಿಲ್ಲ. ಫಸ್ಟ್ ನಿಮಗೆ 30,000 ಕೊಡ್ತಾರೆ. ಅದನ್ನು ನೀವು ಯಾವ ರೀತಿಯಾಗಿ ಕಟ್ತೀರಾ ಅದ್ರ ಮೇಲೆ ನಿಮ್ಮ ನೆಕ್ಸ್ಟ್ ಲೋನು ಡಿಪೆಂಡ್ ಆಗುತ್ತೆ. ಸೊ ಹಾಗಾಗಿ ಅದನ್ನು ನೀಟಾಗಿ ಕಟ್ಕೊಂಡೋಗಿ. ಫಸ್ಟ್ ಲೋನ್ ತೊಗೊಳ್ಳೋದನ್ನ ತುಂಬ ನೀಟಾಗಿ ಕಟ್ಕೊಂಡೋಗಿ. ಯಾವಾಗ ತೊಗೊಂಡ್ರು ಕೂಡ ನೀಟಾಗಿ ಕಟ್ಟೇ ತೀರಿಸಿ. ಬಟ್ ಫಸ್ಟು ತೊಗೊಂಡಿದ್ದನ್ನು ನೀಟಾಗಿ ಕಟ್ಕೊಂಡು ಹೋದರೆ ನಿಮಗೆ ಮುಂದೆ ಫ್ಯೂಚರಲ್ಲಿ ಹೆಲ್ಪ್ ಆಗುತ್ತೆ. ಮತ್ತು ಇದನ್ನು ಅಪ್ಲಿಕೇಶನನ್ನು ಬಿಟ್ಟಾಗ ಖಂಡಿತವಾಗ್ಲೂ ಇಮಿಡಿಯೇಟಾಗಿ ತಿಳಿಸ್ತೀನಿ. ಓಕೆನಾ. ಮತ್ತು ಇದ್ರ ಬಗ್ಗೆ ಏಜ್ ಲಿಮಿಟ್ ಏನು ಅಂತಲೂ ಕೂಡ ಕೇಳ್ತಾ ಇದ್ದಾರೆ. ಏಜ್ ಲಿಮಿಟ್ ಬಂದು ಇವಾಗ ಯಾಕಂತಂದರೆ ಗೃಹಲಕ್ಷ್ಮಿ ಯೋಜನೆ ಹಣ ಪಡಿತಾ ಇರುವಂಥವ್ರಿಗೆ ಮಾತ್ರನೇ ಅವಕಾಶ ಇದೆ ಅಲ್ವಾ. ಈಗ ಗೃಹಲಕ್ಷ್ಮಿ ಯೋಜನೆ ಹಣನ 80 ವರ್ಷದವರು ಪಡಿತಿದ್ದಾರೆ, 85 90 ವರ್ಷದವರು ಕೂಡ ಪಡಿತಿದ್ದಾರೆ. ಸೊ ಅವ್ರಿಗೆಲ್ಲರಿಗೂ ಲೋನ್ ಸಿಗುತ್ತಾ ಅಂತ ನೀವು ಕೇಳೋದಾದರೆ ಬಹುಶಃ ಅವರಿಗೆಲ್ಲ ಸಿಗಲ್ಲ ಅಂತ ಅನ್ಕೊತೀನಿ. ಇದಕ್ಕೊಂದು ಏಜ್ ಲಿಮಿಟ್ ಅಂತ ಹೇಳಿ ಇಡ್ತಾರೆ ಅಂತ ಅನ್ಸುತ್ತೆ. 18 ವರ್ಷ ಮೇಲ್ಪಟ್ಟು ಮೇ ಬಿ ಒಂದು 50-60 ವರ್ಷದವರೆಗೂ ಕೂಡ ಏಜ್ ಲಿಮಿಟನ್ನು ಕೊಡ್ಬೋದು. ಅದ್ರ ಬಗ್ಗೆ ಗೈಡ್ಲೈನ್ಸ್ ಇನ್ನೂ ಕೂಡ ಬಂದಿಲ್ಲ. ಸ್ಟಾರ್ಟ್ ಆದಮೇಲೆ ಇದ್ರ ಬಗ್ಗೆ ಗೈಡ್ಲೈನ್ಸ್ಗಳನ್ನ ಬಿಡ್ತಾರೆ ಅಂತ ಅನ್ಕೊತೀನಿ. ಇದ್ರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಗಳನ್ನ ಸದ್ಯಕ್ಕಂತೂ ಯಾವುದೂ ಬಂದಿಲ್ಲ. ಹಾಗೆ ಅಪ್ಲಿಕೇಶನ್ ಕೂಡ ಓಪನ್ ಆಗಿಲ್ಲ. ಆದಷ್ಟು ಎಲ್ಲರೂ ಕೂಡ ಸೇರ್ಕೊಳ್ಳಿ. ಯಾಕಂದರೆ ಇನ್ ಫ್ಯೂಚರಲ್ಲಿ ನಿಮಗೆ ತುಂಬಾ ಒಳ್ಳೆ ಹೆಲ್ಪ್ ಆಗುತ್ತೆ. ಯಾಕಂತಂದರೆ ಇವಾಗ 30,000ದಿಂದ 6,00,000ವರೆಗೂ ಕೂಡ ಲೋನನ್ನು ಕೊಡ್ತಾರೆ. ಅದರಲ್ಲಿ ಯಾವುದೇ ಶ್ಯೂರಿಟಿ ಇಲ್ಲದೇ ನೀವು ಇವಾಗ ಹೊರ್ಗಡೆ ತೊಗೋತೀರಾ ಅಂತಂದರೆ ಎಷ್ಟೊಂದು ಬಡ್ಡಿ ಇರುತ್ತೆ, ಏನೆಲ್ಲ ಶ್ಯೂರಿಟಿ ಕೊಡಬೇಕಾಗುತ್ತೆ. ಇಲ್ಲಿ ಆ ಶ್ಯೂರಿಟಿ ಇರೋದಿಲ್ಲ. ಹಾಗೆ ಅತಿ ಕಡಿಮೆ ಬಡ್ಡಿ ದರದಲ್ಲೂ ಅಂತ ಕೂಡ ತಿಳಿಸಿದ್ದಾರೆ. ಇವಾಗ ಗೌರ್ಮೆಂಟ್ ಬ್ಯಾಂಕ್ಗಳಲ್ಲಿ ಏನು ಬಡ್ಡಿ ರೇಟ್ ಇರುತ್ತೆ, ಇಂಟ್ರೆಸ್ಟ್ ಇರುತ್ತೆ, ಅಷ್ಟೇ ಕಡಿಮೆ ಇರುತ್ತೆ. ಸೊ ಹಾಗಾಗಿ ಆದಷ್ಟು ಜನ ಎಲ್ಲರೂ ಸೇರ್ಕೊಳ್ಳಿ. 200 ರೂಪಾಯಿ ಎಲ್ಲಿ ತಿಂದು ಎಲ್ಲಿ ಕಳಿತೀವೋ ಲೆಕ್ಕ ಇರಲ್ಲ. ಸೊ ಹಾಗಾಗಿ ಸೇರಿಕೊಂಡ್ರೆ ನಿಮಗೆ ಫ್ಯೂಚರಲ್ಲಿ ಒಳ್ಳೇದಾಗುತ್ತೆ. ಇದ್ರ ಬಗ್ಗೆ ಏನೇ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಮಾಡಿ. ಕಂಪ್ಲೀಟ್